ಕನಸು ಕಾಣೋಕ್ಕೆ ಕನಸುಗಾರನೇ ಆಗಬೇಕು ಅಂತೇನಿಲ್ಲ. ಹಾಗೆ ತನ್ನ ಜೀವನವನ್ನು ತಾನು ರೂಪಿಸಿಕೊಳ್ಳೋಕ್ಕೆ ದೊಣ್ಣೆ ನಾಯಕರ ಅಪ್ಪಣೆ ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ಆಸೆಗಳಿದೆ, ಆಕರ್ಷಣೆಗಳಿದೆ. ಆದರೆ ಅದರ ಆಯ್ಕೆ ಸರಿಯಾದ ರೀತಿಯಲ್ಲಿ ಇದ್ದರೆ ಯಾರೂ ಕೂಡ ಆತನನ್ನು ದೂರೋದಿಲ್ಲ. ಹಾಗೆ ಕೆಟ್ಟದನ್ನು ಕೂಡ ಸಮಾಜ ಸಹಿಸಿಕೊಳ್ಳೋದಿಲ್ಲ. ಕಾಲ ಕೆಟ್ಟೋಯ್ತು ಅಂತ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ರೆ ಕಾಲ ಯಾವತ್ತೂ ಸರಿ ಹೋಗಲ್ಲ. ಯಾಕೆಂದರೆ ಸಮಾಜನ ಹಾಳು ಮಾಡ್ತಿರೋದು ನಾವೇ ಅಲ್ವೇ. ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಇವತ್ತಿನ ಸಂಚಿಕೆಯ ಕೈದಿ. ನೋಡಿ, ವಿಧಿ ಒಂದೊಂದು ಸಲ ಅಟ್ಕಾಯಿಸ್ಕೊಂಡ್ರೆ ಯಾವ್ಯಾವ ರೀತಿಯಲ್ಲಿ ಕಷ್ಟ ಎದುರಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಈತನೇ ಸಾಕ್ಷಿ. ಇವನ ಹೆಸರು ಮಹದೇವ, ಅಲಿಯಾಸ್ ಮಾರ್ಕ್ ಮಹದೇವ. ಮಾರ್ಕ್ ಅಂದ ತಕ್ಷಣ ಈತನೇನು ರೌಡಿ ಅಲ್ಲ, ಗ್ಯಾಂಗ್ಸ್ಟರ್ ಕೂಡ ಅಲ್ಲ, ಒಂದು 4 ಜನಕ್ಕೆ ಕುರ್ಪಾಕಿ ಹೆಸರು ಗಳಿಸ್ತೋನೂ ಅಲ್ಲ. ಜೈಲಿಗೆ ಬರೋಕ್ಕೆ ಮುಂಚೆ ಈತನ ಮುಖದಲ್ಲಿ ಮಾರ್ಕ್ ಇದ್ದಿದ್ದರಿಂದ ಈತನಿಗೆ ಮಾರ್ಕ್ ಮಹದೇವ ಅಂತ ಹೆಸರು ಪರ್ಮನೆಂಟ್ ಆಯಿತು. ಈತ 29 ವರ್ಷಕ್ಕೆ ಜೈಲಿಗೆ ಬಂದವನು. ಈತ ಮೂಲತಃ ದುಷ್ಟನಲ್ಲ, ಆದರೆ ವಯಸ್ಸಿಗೆ ಸಹಜವಾದ ಹುಡುಗು ಬುದ್ಧಿ ಆತನಲ್ಲೂ ಇತ್ತು. ಆದರೆ ಅದು ಕೊಂಚ ಜಾಸ್ತಿ ಅಂತಲೇ ಹೇಳಬಹುದು. ಇದರಿಂದಾಗಿ ಈತ ಜೀವಾವಧಿಯನ್ನು ನರಕ ಅನುಭವಿಸಬೇಕಾಯಿತು. ನನ್ನ ಹೆಸರು ಎಂ ಕೆ ಮಹದೇವ್ ಅಂತ. ನಾನು ಮೈಸೂರು ಗ್ರಾಮದಲ್ಲಿ RMC ಯಾರ್ಡಲ್ಲಿ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಿದ್ದಂಥವನು. ಮಹದೇವ ಅಂತ ಹೆಸರು ಇಟ್ಕೊಂಡ್ರೆ ಸಾಲದು, ಜೊತೆಗೆ ಹಣೆ ಬರಹ ಅನ್ನೋದು ನೆಟ್ಟಿಗಿರಬೇಕು. ಇಲ್ದಿದ್ರೆ ಹರಿಹರ ಬ್ರಹ್ಮರು ಕೂಡ ಏನೂ ಮಾಡೋಕ್ಕಾಗಲ್ಲ. ಕಾಕಿ ಬಟ್ಟೆ ತೊಟ್ಟು ಕೂಲಿ ಮಾಡ್ತಿದ್ದವನಿಗೆ ಮುಂದೊಂದು ದಿನ ಅದೇ ಕಾಕಿ ಕೈಲಿ ಬಂದಿ ಆಗ್ತೀನಿ ಅಂತ ಆತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ವೇನೋ. 2 ಸೆಕೆಂಡೂ 2 ಕ್ಷಣನೂ ಇಲ್ಲ ಆ ಕೋಪ ನನಗೆ. ಆ 2 ಕ್ಷಣದ ಕೋಪ ನನ್ನ ಈ 11 ವರ್ಷದ ಜೀವನನ ಹಾಳು ಮಾಡಿ, ನನ್ನ ತಂದೆ ತಾಯಿ ನೆಮ್ಮದಿನೂ ಹಾಳು ಮಾಡಿ, ಮನೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಹಾಳು ಮಾಡಿ ಜೀವನನೇ ಹಾಳಾಗಿದೆ. ಹೌದು, ಆ 2 ಕ್ಷಣದ ಕೋಪವೇ ಮುಂದೊಂದು ದಿನ ಮನುಷ್ಯನನ್ನು ಜೀವಂತ ಶವವನ್ನಾಗಿ ಮಾಡಿಬಿಡುತ್ತೆ. ಸಿಟ್ಟನ್ನು ನಾವಾಳ್ಬೇಕೆ ಹೊರತು ಸಿಟ್ಟು ನಮ್ಮನ್ನು ಆಳ್ಬಾರ್ದು ಅಲ್ವೇ. ಇನ್ನೊಂದು ವಿಪರ್ಯಾಸ ಅಂದರೆ ಈತನ ಹೆಸರಿಗೆ ತಕ್ಕಂತೆ ದೇವರು ಈತನ ಲೈಫಿಗೆ ಮಾರ್ಕ್ ಮಾಡಿಬಿಟ್ಟಿದ್ದಾನೆ. ಅದು ಕ್ಯಾನ್ಸರ್. ಹೌದು, ಈ ಮಾರ್ಕ್ ಮಹದೇವ ಭೀಕರ ಕಾಯಿಲೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾನೆ. ಜೀವಾವಧಿ ಅನ್ನೋ ನರಕ ಜೊತೆಗೆ ಕ್ಯಾನ್ಸರ್ ಎಂಬ ಗಿಫ್ಟನ್ನು ಕೊಟ್ಟಿದ್ದಾನೆ ಭಗವಂತ. ಗ್ರಹಚಾರ ಅಂದರೆ ಇದೆ ಅಲ್ವೇ. ಕ್ಯಾನ್ಸರ್ ಕಾಯಿಲೆ ಇದೆ ನನಗೆ. ಕ್ಯಾನ್ಸರ್ ಕಾಯಿಲೆ ಇದ್ದು ಡಾಕ್ಟ್ರ್ ಹೇಳಿದ್ರು ಇನ್ನೊಂದು 5 ವರ್ಷ ಇದಾಗ್ಬೋದು ನಿಂದು ಅಂತ. ಅವ್ರು ಹೇಳಿನೇ 3 ವರ್ಷ ಕಳೀತಾ ಬಂದಿನಿ. 3 ವರ್ಷ ಕಳೀತಾ ಬರ್ತೀವಿ, ಇನ್ನೊಂದು 2 ವರ್ಷ ಬದುಕಿರ್ಬೋದು. ಸಾವನ್ನು ತನ್ನ ಕಣ್ಣ ಮುಂದೆ ಇಟ್ಕೊಂಡು ಬದುಕ್ತಿದ್ದಾನೆ ಈ ಮನುಷ್ಯ. ವಿಧಿ ಈತನ ಸಾವಿಗೆ ಅದಾಗಲೇ ಮುಹೂರ್ತ ಇಟ್ಟಾಗಿದೆ. ಇನ್ನು ಹೆಣ ಹೊರೋದೊಂದು ಬಾಕಿ ಅಷ್ಟೇ. ಅದಕ್ಕಿಂತ ಮುಂಚೆ ಉಳಿದ ಜೀವನವನ್ನಾದರೂ ನೆಟ್ಟಗೆ ಮಾಡಬೇಕಲ್ಲ. ಆದರೆ ಸೆರೆಮನೆ ಅದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದರೆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ, ಕಣ್ಣೀರು ಕಾಣದೇ ಇರೋ ರೀತಿಲಿ.